ನಮಸ್ಕಾರ ರೈತ ಬಾಂಧವರೇ. ನಿನ್ನೆ ಜೀವಾಮೃತ ಮಾಡಿದ್ದು ಅದು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿದ್ನಲ್ಲ. ನಿನ್ನೆ ಇದು ಇವತ್ತು ಅದು ಯಾವ ರೀತಿ ಬಂದಿದೆ, ಯಾವ ಥರ ಇದೆ ನೋಡೋಣ. ನೋಡಿ, ಈ ಥರ ಬುರುಗು ಬಂದು, ನಾನು ಹೇಳ್ದಾಗೆ ಈ ರೀತಿ ಬುರುಗು ಬಂದು ಈ ಥರ ಬಂದ ಮೇಲೆ ಅದನ್ನಲ್ಲಿ ಒಂದು ಕಡ್ಡಿನಲ್ಲೋ ಯಂತ್ರನೋ ಮಿಕ್ಸ್ ಮಾಡಬೇಕು. ನೋಡ್ರಿ ಹೆಂಗೆ ಆಗ್ತಾ ಇದೆ ಅಂತ ರಿಯಾಕ್ಷನ್. ಅದು ಗಂಜಲ ಹಿಟ್ಟು ಅಂದರೆ ಪೌಡ್ರು ಮಾಡಿಸಿದ್ದು ಹುಳಿಕಾಳು ಪೌಡ್ರು ಮತ್ತು ಬೆಲ್ಲ. ಈಗ ನೋಡ್ರಿ, ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಆಗಿದೆ ಅಂತ. ಒಳ್ಳೆ ರಿಸಲ್ಟು. ಇದು 13ನೇ ತಾರೀಕುವರೆಗೂ ಇರಬೇಕು. 13ನೇ ತಾರೀಕಿಗೆ ಬಿಡಬೇಕು. ಡೈಲಿ ಈಗ ಹಿಂಗೆ ಬಂದು ದಿವಸಕ್ಕೆ 3 ಸಲ ಈ ಥರ ತಿರುಗಿಸ್ಬೇಕು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಡೈಲಿ ಯಾವ್ಯಾವ ರೀತಿ ತಿರುಗಿಸೋದು ಮತ್ತು ಬಿಡೋದು ಹೇಗೆ, ಇಲ್ಲ ಡ್ರಿಪ್ಪೇ ಇಲ್ದರೆ ಯಾವ ಥರ ಬಿಡ್ಬೋದು ಹಾಕ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿರಿ ಯಾವ ರೀತಿ ಬಂದಿದೆ ನೊರೆ ಕ್ಲೀನಾಗಿ ಈ ಥರ. ಆ ಬೆಲ್ಲ, ಗಂಜಲ ಮತ್ತು ನಾವು ಏನು ಹುಳ್ಳಿ ಮಾಡಿಸಿದ್ವು, ಹುಳ್ಳಿ ಕಾಳ್ದು ಪೌಡ್ರು ಮಾಡಿಸಿದ್ವು, ಅದು ಆ 3 ಮಿಕ್ಸ್ ಆಗಿ ನೀರಲ್ಲಿ 200 ಲೀಟ್ರಲ್ಲಿ ಮಿಕ್ಸ್ ಮಾಡಿದ್ವಿ. ಒಳ್ಳೆ ರಿಸಲ್ಟ್ ಥರ ಬರ್ತಿದೆ. ಮುಂದಿನ ದಿನಗಳು ನಿಮಗೆ ಅದು ಗಿಡಕ್ಕೋ ತರಕಾರಿಗೆ ಏನಕ್ಕೆ ಹೋದ್ರೂ ಅದು ಯಾವ ಥರ ರಿಸಲ್ಟ್ ಇರುತ್ತೆ ಅಂತಲೂ ತೋರಿಸ್ತೀನಿ. ಥ್ಯಾಂಕ್ ಯು.